ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ಫ್ರೆಂಡ್ಸ್. ನಮ್ಮ ಕರ್ನಾಟಕ ಸರ್ಕಾರ ದಿನಕ್ಕೊಂದು ಬದಲಾವಣೆ ಅನ್ನೋದನ್ನು ತೊಗೊಂಡು ಬರ್ತಾ ಇದೆ. ಅದೇ ಥರ ನಾವು ಕೂಡ ಬದಲಾಗಬೇಕಾಗಿದೆ. ಇಲ್ಲ ಅಂತ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಅಲ್ಲಿ ಏನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಇದಿಲ್ಲದೆ ನಾವೇನೇ ಮೂರ್ಖರಾಗಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಗೆ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇನ್ನೊಂದು ಏನಂದರೆ ವಿಡಿಯೋನ ಕೊನೆವರೆಗೂ ಯಾರನ್ನು ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ಅದು ಏನು ವಿಷಯ ಅಂತ ಗೊತ್ತಾಗಲ್ಲ. ಅದೇ ಇದರಿಂದಲೇ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ಫ್ರೆಂಡ್ಸ್, ಒಂದು ದಿನ ಇದಾಯಿತು ಅಂತಂದರೆ ಎಷ್ಟೋ ಜನ ನನಗೆ ಕಾಲ್ಸ್ ಬರ್ತಾಯಿದೆ. ಯಾಕಂದರೆ ನಾನು ನನ್ನ ನಂಬರನ್ನು ಹಾಕಿದ್ದೇನೆ. ಆ ನಂಬರನ್ನು ಹಾಕಿರೋದ್ರಿಂದ ತುಂಬ ಕಾಲ್ಸ್ ಬರ್ತಿದೆ. ಆ ಸಮಸ್ಯೆಗಳು ಕೇಳ್ತಿದ್ರೆ ನನಗೇನೆ ಆ್ಯಕ್ಚುಲಿ ನನ್ನ ಪ್ರೊಫೆಷ್ನಲ್ಗೇನೆ ಎಫೆಕ್ಟ್ ಹೊಡಿತಾ ಇದೆ. ಅಷ್ಟು ಪ್ರಾಬ್ಲಮ್ ಇದೆ. ಅವರು ಪ್ರಾಬ್ಲಮ್ಗಳನ್ನೆಲ್ಲನೂ ಸಾರ್ಟ್ ಔಟ್ ಮಾಡಬೇಕು ಅಂದರೆ ಖಂಡಿತನೂ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಸಮಸ್ಯೆಗಳಿದೆ. ಗೌರ್ನಮೆಂಟ್ ಅನೌನ್ಸ್ ಮಾಡಿಬಿಡ್ತು, ಒಂದು ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ತಂದು ಜನ ಎಷ್ಟೋ ಜನ ಹೇಳ್ತಿದ್ದಾರೆ ಅದರಿಂದ ಒಳ್ಳೆಯದಾಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಬಟ್ ಟೈಮ್ ತಗೊಳ್ಳುತ್ತೆ. ಇಲ್ಲಿ ಸರ್ಕಾರ ಇನ್ನೊಂದು ಏನು ಮಾಡ್ತಾ ಇದೆ, ಡೆಡ್ಲೈನ್ ಕೊಡ್ತಾ ಇದೆ. ಅದೊಂದು ತಪ್ಪು ಮಾಡ್ತಾ ಇದ್ದಾರೆ ಅವರು. ಡೆಡ್ಲೈನ್ ಕೊಡ್ತಾ ಇರೋದು ಯಾಕಾಗ ಅವರು ಡೆಡ್ಲೈನ್ ಕೊಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅಷ್ಟೇನೇ, ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆ ಡೆಡ್ಲೈನ್ ಕೊಟ್ಟರೆ ಅದ್ರ ಒಳಗಡೆ ಅವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗಿದಾಗುತ್ತೆ. ಅವರು ಡೆಡ್ಲೈನ್ ಇದು ಮಾಡ್ಕೊಳ್ಳೋಕೋದಕ್ಕೆ, ಅವರು ಇದು ಕೆಲಸ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಜನಗಳ ಮೇಲೆ ಇದು ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಯಾಕಂದರೆ ಎಷ್ಟೋ ಅಭಿಯಾನಗಳು ಮಾಡ್ತಾಯಿದ್ದೀವಿ ನಾವು, ಅಭಿಯಾನದ ಮುಖಾಂತರ ಜನಗಳಿಗೆ ಇದು ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀವಿ ಅಂತ. ಬಟ್ ಇಲ್ಲಿ ಕಂಪ್ಲೇಂಟ್ ಬರ್ತಾ ಇರೋದಂತಂದರೆ ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲೇ ಹೋಗಿ ನೀವೊಂದು BBMPಗೆ ಹೋಗಿ, ಒಂದು ಪಂಚಾಯತ್ ಆಫೀಸ್ಗೆ ಹೋಗಿ, ಎಲ್ಲಿಗೆ ಹೋದ್ರೂ ಕೂಡ ಆಫೀಸರ್ಸು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಮೀನ್ಸ್ ಗೈಡ್ ಮಾಡ್ತಾ ಇಲ್ಲ. ಯಾಕಂದರೆ ಇವತ್ತು ಎಲ್ಲನೂ ಆಫೀಸರ್ಸ್ ಕೈಲೇನೇ ಮಾಡೋಕ್ಕಾಗಲ್ಲ. ಇವತ್ತು ಯಾರಿಗೆ ಗೊತ್ತಿಲ್ಲ ಒಂದು ಸ್ಮಾರ್ಟ್ಫೋನಲ್ಲಿ ಫೆಸಿಲಿಟಿ ಇದೆ, ಎಷ್ಟೋ ಜನದ ಹತ್ರ ಲ್ಯಾಪ್ಟಾಪ್ಗಳಿರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ, ಇಲ್ಲ ಪಕ್ಕದಲ್ಲಿ ಸೈಬರ್ ಸೆಂಟ್ರಿಗೆ ಹೋಗ್ತಾರೆ. ನೀವು ಸರಿಯಾದ ಒಂದು ಮಾಹಿತಿ ಅನ್ನೋದೊಂದು ಕೊಟ್ಟರೆ ಆಫೀಸರ್ಸು ಅವರು ಈಸಿಯಾಗಿ ಹೋಗಿ ಮಾಡ್ಕೊಳ್ತಾರೆ. ಇಲ್ಲ ಅವರಿಗೇನೆ ಮನೆಯಲ್ಲೇ ಲ್ಯಾಪ್ಟಾಪು ಕಂಪ್ಯೂಟರ್ ಇದ್ದರೆ ಅವರೇ ಅಪ್ಲೋಡ್ ಮಾಡ್ಕೊಳ್ತಾರೆ. ಅವಾಗೇನಾಗುತ್ತೆ, ನಿಮಗೆ ಬರೋ ದುಡ್ಡಂತೂ ಬಂದೇ ಬರುತ್ತೆ. ಬಟ್ ಬರ್ಡನ್ ಅನ್ನೋದೊಂದು ಕಡಿಮೆ ಆಗುತ್ತೆ ಗೌರ್ನಮೆಂಟಿಗೂ. ಅದೇ ಉದ್ದೇಶದಿಂದಲೇ ನಾನು ಹೇಳ್ತಿರೋದೇನೆಂದರೆ ಸರಿಯಾದ ಮಾಹಿತಿಯನ್ನು ಕೊಡಿ ಅವರಿಗೆ. ಅಟ್ಲೀಸ್ಟ್ ಗೈಡ್ ಮಾಡಿ, ಬೇಸಿಕ್ ಇನ್ಫಾರ್ಮೇಷನ್ನು ನೀವು ಈ ಥರ ಮಾಡಿ, ಈ ಥರ ಅಪ್ಲೋಡ್ ಮಾಡಿ, ಈ ಥರ ಡಾಕ್ಯುಮೆಂಟನ್ನು ಇದು ಮಾಡ್ಕೊಳ್ಳಿ. ಯಾಕಂದರೆ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು, ಏನು ಬೇಕು ಅನ್ನೋದು ಒಂದು ಆಲ್ಮೋಸ್ಟ್ ಮನವರಿಕೆ ಆಗಿದೆ. ಆ ಮನವರಿಕೆ ಆಗಿರೋದ್ರನ್ನೇ ಸ್ವಲ್ಪ ನೀವೊಂದು ಸ್ವಲ್ಪ ಫೀಡ್ ಮಾಡಿದ್ರೆ ಅವರಿಗೆ ಈಸಿಯಾಗಿ ಅವರು ಆ ಕೆಲಸನ ಮುಗಿಸ್ಕೊಳ್ತಾರೆ. ಆ ಇದರಿಂದಲೇ ಸ್ವಲ್ಪ ಆಫೀಸರ್ಸ್ ಹತ್ರ ರಿಕ್ವೆಸ್ಟ್ ಏನಂದರೆ ಸಪೋರ್ಟ್ ಮಾಡಿ. ನೀವು ಅಲ್ಲಿ 10 ನಿಮಿಷ 20 ನಿಮಿಷ ಕೂರಿಸ್ಕೊಂಡು ನೀವು ಅಪ್ಲೋಡ್ ಮಾಡೋ ಬದಲಿಗೆ ಒಂದು 2 ಮಿನಿಟ್ಸ್ ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಟ್ಟು ಕಳಿಸಿ. ಇನ್ನೊಂದು ಹೆಲ್ಪ್ಲೈನ್ ಅನ್ನೋದು, ಒಂದು ಹೆಲ್ಪ್ಲೈನ್ ನಂಬರ್ ಅನ್ನೋದೊಂದು ಹಾಕ್ತಿದ್ದಾರೆ. ಆ ಹೆಲ್ಪ್ಲೈನ್ ನಂಬರು ಖಂಡಿತ ಹೇಳ್ತಿದ್ದಾರೆ ಎಲ್ಲರೂ ಸಹಾಯವಾಣಿ ಕೇಂದ್ರದಲ್ಲಿ ಯಾರೂ ಕರೆಕ್ಟಾಗಿ ಪ್ರಾಪರಾಗಿ ಆನ್ಸರ್ ಮಾಡ್ತಿಲ್ಲ, ಕರೆಕ್ಟಾಗಿ ಇದು ಮಾಡ್ತಿಲ್ಲ, ಗೈಡ್ ಮಾಡ್ತಿಲ್ಲ ಅಂತಂದೇಳಿ. ಯಾಕಂದರೆ ನೀವು ಆ ಫೋನ್ ಕಾಲಲ್ಲೇ ಗೈಡ್ ಮಾಡಿದ್ರೆ, ಇವತ್ತು ಒಂದು ಯಾವುದನ್ನೋ ಒಂದು ಪ್ರಾಡಕ್ಟ್ ತೊಗೊಳ್ಬೇಕು ಅಂತಂದರೆ ಆ ಪ್ರಾಡಕ್ಟ್ ತೊಗೊಂಡು ಈವನ್ ನಾನೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಲಿಕ್ಕೇ ನಾನು ಒಂದು ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಆ ವೆಬ್ಸೈಟ್ ಕ್ರಿಯೇಟ್ ಮಾಡೋವಾಗೇನೇ 5 ನಿಮಿಷ 10 ನಿಮಿಷ ಆಗಲಿ ಅವ್ರು ಗೈಡ್ ಮಾಡ್ತಾರೆ. ಯಾಕೆ ಹೇಳಿ, ಅವ್ರಿಗೆ ಆ ಪ್ರಾಡಕ್ಟ್ ಸೇಲ್ ಆಗಬೇಕು ಅಂತ. ಬಟ್ ನೀವು ಅದನ್ನು ಒಂದು ಇದು ಮಾಡ್ತಾ ಇದ್ದೀರಾ. ಇನ್ಫಾರ್ಮೇಷನು ಪ್ರಾಪರಾಗಿ ಕೊಡಿ. ಸ್ವಲ್ಪ ಸಹಾಯವಾಣಿ ಕೇಂದ್ರನ ಸ್ವಲ್ಪ ಡೆವಲಪ್ ಮಾಡಿ. ಇದೆಲ್ಲನೂ ಮಾಡಿದ್ರೇ ಮಾನ್ಯ
ನಮ್ಮ ರೆವೆನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೇ, ಅವರಿಗಾಗ್ಬೋದು, ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರಿಗಾಗ್ಬೋದು, ಅಥವಾ ನಮ್ಮ DCM DK ಸಾಹೇಬ್ರಿಗಾಗ್ಬೋದು, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತ ಅಂದರೆ ಅಟ್ಲೀಸ್ಟ್ ಆ ಸಹಾಯವಾಣಿ ಕೇಂದ್ರನ ಇಲ್ಲಿ ಸಾಫ್ಟ್ವೇರಲ್ಲೂ ಯಾರು ಬರ್ತಿದೆ, ಆ ಸಹಾಯವಾಣಿ ಕೇಂದ್ರದಲ್ಲೂ ಕರೆಕ್ಟಾಗಿ ಗೈಡ್ ಮಾಡ್ತಿಲ್ಲ. ಯಾಕಂದರೆ ಎಷ್ಟು ತಾಂತ್ರಿಕ ದೋಷಗಳಿದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನೀವು ಮಾಡ್ತಾ ಇದ್ದೀರಾ, ನೀವು ಮಾಡ್ತಿರೋದು ಒಂದು ಡಿಜಿಟಲೀಕರಣ ಅನ್ನೋದೊಂದಕ್ಕೆ, ಆ ಡಿಜಿಟಲೀಕರಣಕ್ಕೆ ಇದೇ ಇಲ್ದಿರಾಗೋಗ್ಬಿಟ್ಟಿದೆ. ಮೊನ್ನೆ ನೋಡಿ 15 ಡೇಸ್ ಒಂದೇ ಒಂದು EC ತೆಗಿಲಿಕ್ಕಾಗಿಲ್ಲ. 15 ಡೇಸ್ ಎಲ್ಲ ಮೀಡಿಯಾದಲ್ಲೂ ಪೇಪರಲ್ಲೂ ಬೇಕಾ ಇದೆಲ್ಲನೂ. ಒಂದು ಗೌರ್ನಮೆಂಟ್ ಅಂದರೆ ಒಂದು ಇದಿರುತ್ತೆ, ಬಟ್ ಹೆಂಗಾಗಿದೆ ಅಂತಂದರೆ ಅದು ಇಮ್ಯಾಜಿನೇಷನ್ನು ಇಲ್ಲ ಬಿಡಿ, ಆ ಥರ ಆಗೋಗಿದೆ. ಯಾವತ್ತೂ ಸರ್ವರ್ ಇಂಪಾರ್ಟೆಂಟು, ಸಾಫ್ಟ್ವೇರ್ ಇಂಪಾರ್ಟೆಂಟು, ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಸಾಹೇಬ್ರೆ. ಆವಾಗ ಏನಾಗುತ್ತೆ, ಅಟ್ಲೀಸ್ಟ್ ಪಬ್ಲಿಕ್ಗೆ ನೀವು ಕೊಟ್ಟಿರೋ ಡೆಡ್ಲೈನುಗಳನ್ನಾದ್ರೂ ಸ್ವಲ್ಪ ಅದರೊಳಗಡೆ ರೀಚ್ ಆಗಲಿಕ್ಕೆ ಜನನೂ ಟ್ರೈ ಮಾಡ್ತಾರೆ. ಈ ಒಂದೊಂದು ಫೆಸಿಲಿಟಿನೂ ಯಾಕಂದರೆ ನೀವು ಎಷ್ಟು ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಮಾಡ್ತಾಯಿದ್ರೆ ಅದರ ಪ್ರಕಾರ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತ ಜನಗಳಿಂದ ನೀವು, ಯಾಕಂದರೆ ನಿಮ್ಮ ಗೌರ್ನಮೆಂಟನ್ನು ಯಾವತ್ತೂ ಮರೆಯಲ್ಲ ಜನನೂ. ಎಷ್ಟೋ ಜನ, ಯಾಕಂದರೆ ಮೊದಲೆಲ್ಲನೂ ಈ ರೆವೆನ್ಯೂ ಸೈಟುಗಳನ್ನು ತೊಗೊಂಡು ಎಷ್ಟೋ ಜನ ಸೈಟ್ ಕಳ್ಕೊಂಡಿರೋರು ಎಷ್ಟೋ ಶಾಪುಗಳು ಹಾಕ್ಕೊಂಡು ಇದಾಗಿದ್ದಾರೆ. ಬಟ್ ಇವಾಗ ನೀವು ಮಾಡ್ತಾ ಇರೋ ಈ ಖಾತೆಯಿಂದ ಮುಂದೆ ಅವರ ಸೈಟ್ 100% ಸೇಫ್. ಮತ್ತು ಯಾವುದೇ ಪ್ರಾಪರ್ಟಿ ಕೊಂಡ್ಕೋಬೇಕಂದ್ರೂ ಕೂಡ ಅಲ್ಲಿ ಮೋಸ ಹೋಗಲ್ಲ. ಇವತ್ತು 2 ರಿಜಿಸ್ಟ್ರೇಷನ್ನು 3 ರಿಜಿಸ್ಟ್ರೇಷನ್ನು ಒಂದೊಂದು ಸೈಟನ್ನು 3 ಜನ 4 ಜನಕ್ಕೆ ಸೇಲ್ ಮಾಡಿ ಜನಗಳಿಗೆ ಮೋಸ ಮಾಡಿ ದುಡ್ಡು ಮಾಡಿರೋರು ಎಷ್ಟೋ ಜನ ಬಿಲ್ಡರ್ಸ್ ಆಗಲಿ ಲ್ಯಾಂಡ್ಲಾರ್ಡ್ಸ್ ಆಗಲಿ ಇದ್ದಾರೆ. ಅಂಥವ್ರಿಗೆಲ್ಲನೂ ನೀವು ಕಡಿವಾಣ ಆಗ್ತಾ ಇರೋದು ತುಂಬಾ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಒಂದು ಇತಿಹಾಸ ಅನ್ನೋ ಥರನೇ ಇದಾಗ್ತಾ ಇದೆ. ಯಾಕಂದರೆ ಬೇರೆ ಸ್ಟೇಟ್ಗಳಲ್ಲಿ ಯಾವುದೂ ಈ ಥರ ಇಷ್ಟೆಲ್ಲನೂ ಮುಂದಾಲೋಚನೆ ಮಾಡಿಲ್ಲ. ನಿಜವಾಗೂ ನಮ್ಮ ಕರ್ನಾಟಕ ಗ್ರೇಟ್ ಅಂತಲೇ ಹೇಳಬೇಕು. ಫ್ರೆಂಡ್ಸ್, ಹೇಳಿದ್ರೆ ಎಷ್ಟಾದ್ರೂ ಹೇಳ್ಕೊಂಡು ಹೋಗ್ತಾನೆ ಇರ್ತೀವಿ. ಇವತ್ತು ಏನಂದರೆ ಒಂದು ಟಾಪಿಕ್ಕು ಮೇಯ್ನ್ ಇಂಪಾರ್ಟೆಂಟ್ ಅಂತ ಅಂದರೆ ನಿಮಗೆ ಒಂದು ಕರ್ನಾಟಕ ಗೌರ್ನಮೆಂಟು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದೇನಂತ ಅಂದರೆ ನಿಮಗೆ ಯಾವುದೇ ಒಂದು ಪ್ರಾಪರ್ಟಿಗೆ ಯಾವುದೇ ಖಾತೆ ಇಲ್ಲದೆ ಅಂಥ ಪ್ರಾಪರ್ಟಿಗೆ ಕೂಡ ನಿಮಗೆ B ಖಾತೆ ಕೊಡಬೇಕು ಅಂತಂದೇಳಿ ಇದು ಮಾಡಿದ್ದಾರೆ ಸಾಹೇಬರು, DCM ಸಾಹೇಬರು, ಮತ್ತು ನಮ್ಮ ರೆವೆನ್ಯೂ ಮಿನಿಸ್ಟರ್ ಆಗ್ಬೋದು, ಮತ್ತು ನಮ್ಮ CM ಸಿದ್ದರಾಮಣ್ಣ ಸಾಹೇಬ್ರಾಗ್ಬೋದು, ಎಲ್ಲರೂ ಡಿಸ್ಕಷನ್ ಮಾಡಿಕೊಂಡು ಒಂದು ನಿಜವಾಗೂ ತುಂಬಾ ಒಂದು ಮುಖ್ಯವಾದ ಡಿಸಿಷನನ್ನು ತೊಗೊಂಡಿದ್ದಾರೆ. ನಿಜವಾಗೂ ರಿಯಲಿ ಗ್ರೇಟ್ ಅಂತಲೇ ಹೇಳಬೇಕು. ಯಾಕಂದರೆ ಇಷ್ಟು ದಿನ ಖಾತೆನೇ ಇಲ್ಲದೆ ಇರೋ ಅಂಥವ್ರಿಗೆ, ಖಾತೆನೇ ಇಲ್ಲ ಅವರಿಗೆ, ಅಂಥವು ಕೂಡ B ಖಾತೆ ಕೊಡಬೇಕು ಅಂತಂದೇಳಿ ಇದು ಮಾಡಿದ್ದಾರೆ. ಅದನ್ನು ಸ್ವಲ್ಪ ಎಲ್ಲರೂ ನಾನು ಹೇಳೋದೇನಂತಂದರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಈ ಕೊಟ್ಟಿರೋ ಕಾಲಾವಕಾಶದಲ್ಲೇನೆ ನೀವು ಖಾತನ್ನು ಇದು ಮಾಡ್ಕೊಳ್ಳಿಕ್ಕೇ ಟ್ರೈ ಮಾಡಿ. ಯಾಕಂತಂದರೆ ಎಷ್ಟೋ ಜನ ಖಾತೆಗಳಿಲ್ಲ, ಅವರಿಗೆ ಒಂದು ಲೋನ್ ಸಿಗಲ್ಲ, ಒಂದು ಇದಿಲ್ಲ ಅಂತ ಇದರಲ್ಲಿದ್ದಾಗ ಪ್ರತಿಯೊಬ್ಬರು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್, ಇದು ಒಂದು ನಿಜವಾಗೂ ಕಾಲಾವಕಾಶ ಕೊಟ್ಟಿರೋದಂತೂ ತುಂಬಾ ಗ್ರೇಟು. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಯಾಕಂತಂದರೆ ಇಲ್ಲಿವರೆಗೂ ನೋಡಿ ಸುಮಾರು ನಮ್ಮ ನಗರ ವ್ಯಾಪ್ತಿನಲ್ಲೇನೆ ಸುಮಾರು 55 ಲಕ್ಷ ಪ್ರಾಪರ್ಟಿಗಳಿರೋದು. 55 ಲಕ್ಷದಲ್ಲಿ ಬರೀ 22 ಲಕ್ಷ ಪ್ರಾಪರ್ಟಿಗಳಿಗೆ ಮಾತ್ರನೇ ಈ ಖಾತೆ ಅಂತಂದೇಳಿ ಇದು ಮಾಡಿರೋದು. ಇನ್ನು ಸುಮಾರು 32 ಲಕ್ಷ ಪ್ರಾಪರ್ಟಿಗಳಿಗೆ ಈ ಖಾತೆ ಇಲ್ಲ. ಆ ಈ ಖಾತೆ ಇಲ್ಲದೆ ಇರೋ ಅಂಥವು ನಿಮಗೆ ಇವಾಗ ಆ 30ರಿಂದ 32 ಲಕ್ಷ ಪ್ರಾಪರ್ಟಿಗೂ ನಿಮಗೆ B ಖಾತೆ ಕೊಡಬೇಕು ಅಂತಂದೇಳ್ಬಿಟ್ಟು ಲಾಸ್ಟ್ ನಿಮಗೆ 7th ಸಿದ್ದರಾಮಣ್ಣವರು ಎಲ್ಲನೂ ಇದರಲ್ಲೇ ಕಮಿಟಿಯಲ್ಲೇನೆ ಎಲ್ಲನೂ ಇದು ಮಾಡಿಬಿಟ್ಟು ಅವತ್ತೇ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಫೆಬ್ರವರಿ 10ನೇ ತಾರೀಕು ಒಳಗಡೆ ಆ 32 ಲಕ್ಷ ಪ್ರಾಪರ್ಟಿಗಳು ಏನಿದೆ ಅಷ್ಟು ಪ್ರಾಪರ್ಟಿಗಳು ಕೂಡ ಮುಗಿಸ್ಬೇಕು. ಇನ್ನೊಂದು ಯಾವ್ಯಾವುದು ಬಾಕಿ ಇದೆ
ಅವೆಲ್ಲನೂ ಮ್ಯಾಕ್ಸಿಮಮ್ 3 ಮಂತ್ಸ್ ಒಳಗಡೆ ನೀವೇನು ಅಭಿಯಾನ ಮಾಡ್ತೀರಾ ಏನು ಮಾಡ್ತೀರಾ ಅದೆಲ್ಲನೂ ಗೊತ್ತಿಲ್ಲ ಅಂತೇಳ್ಬಿಟ್ಟು ಪ್ರತಿಯೊಬ್ಬ ನಮ್ಮ ಡಿಸ್ಟಿಕ್ಕು DC ಸಾಹೇಬ್ರಿಗೆಲ್ಲನೂ ಕರೆದು ಮೀಟಿಂಗ್ ಎಲ್ಲ ಮಾಡಿ, ಇವನ್ನು ಕೃಷ್ಣ ಬೈರೇಗೌಡ ಸಾಹೇಬ್ರಾಗ್ಬೋದು, DCM ಸಾಹೇಬ್ರಾಗ್ಬೋದು, ನಮ್ಮ CM ಸಾಹೇಬ್ರಾಗ್ಬೋದು, ಎಲ್ಲ ಮೀಟಿಂಗ್ ಎಲ್ಲ ಕರೆದು ಬಿಟ್ಟು ಅದನ್ನು ಒಂದು ಇಮ್ಮಿಡಿಯೇಟ್ ಕೆಲಸಗಳು ಆಗಬೇಕು ಅಂತಂದೇಳಿ ಅದನ್ನು ಇದು ಮಾಡಿದ್ದಾರೆ. ಅದನ್ನು ಫ್ರೆಂಡ್ಸ್ ಎಲ್ಲರೂ ನೀವು ಇದು ಮಾಡಿಕೊಂಡು ಎಲ್ಲನೂ ಇಮ್ಮಿಡಿಯೇಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇರೋದು. ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಕಾಲ್ ಆದರೂ ಮಾಡಿ, ನಾನು ನಿಮಗೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಯಾವುದೇ ಖಾತಾ ಆಗಲಿ ಅಥವಾ ಪ್ರಾಪರ್ಟಿದಿದೆ ಆಗಲಿ ನಾನು ಇದು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಿಗೋಣ.